ಹಲೋ ಎಲ್ರಿಗೂ ನಮಸ್ಕಾರ. ಸಿಎಟ್ ಅವ್ರದ್ದು ನಿನ್ನೆ ಅವಾರ್ಡ್ ಫಂಕ್ಷನ್ ಆಗಿತ್ತು. ಅದರಲ್ಲಿ ವೇರಿಯಸ್ ಕ್ಯಾಟಗರಿ ಕ್ರಿಕೆಟ್ನಲ್ಲಿ ಇಯರ್ಲಿ ಅವಾರ್ಡನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಅಪ್ಡೇಟ್ ಆಗಿ ಬನ್ನಿ ಪಟಾಪಟ ಅಂತ ವಿಡಿಯೋಗೆ ಹೋಗೋಣ. ಸಿಎಟ್ ಅವ್ರದ್ದು ವೇರಿಯಸ್ ಕ್ಯಾಟಗರಿಗೆ ಅವಾರ್ಡ್ಸನ್ನು ಕೊಟ್ಟಿದ್ದಾರೆ. ಸೊ ಇದು ಇಯರ್ಲಿ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಬನ್ನಿ ಒಂದೊಂದಾಗಿ ಯಾವ್ಯಾವ ಅವಾರ್ಡನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸಿಎಟ್ ಮೆನ್ಸ್ T20 ಬ್ಯಾಟರ್ ಆಫ್ ದ ಇಯರನ್ನು ಫಿಲ್ ಸಾಲ್ಟ್ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಒಂದು ಅವಾರ್ಡ್. ಆದರೆ ನೆಕ್ಸ್ಟ್ ಸಿಎಟ್ ಮೆನ್ಸ್ T20 ಬೌಲರ್ ಆಫ್ ದ ಇಯರ್ ಟಿಮ್ ಸೌತಿ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಔಟ್ಸ್ಟ್ಯಾಂಡಿಂಗ್ ಲೀಡರ್ಶಿಪ್ ಇನ್ T20 ಲೀಗ್ ಅವಾರ್ಡನ್ನು ಶ್ರೇಯಸ್ ಅಯ್ಯರ್ ಅವ್ರಿಗೆ ಕೊಟ್ಟಿದ್ದಾರೆ. ನಂತರ ಫಾಸ್ಟೆಸ್ಟ್ ಡಬಲ್ ಸೆಂಚುರಿ ಇನ್ ವುಮೆನ್ಸ್ ಟೆಸ್ಟನ್ನು ಶೆಫಾಲಿ ವರ್ಮಾ ಅವ್ರಿಗೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಸಿಎಟ್ ಮೆನ್ಸ್ ODI ಬ್ಯಾಟರ್ ಆಫ್ ದ ಇಯರನ್ನು ವಿರಾಟ್ ಕೊಹ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಮತ್ತೆ ಹೇಳಬೇಕು ಅಂದರೆ ಸಿಎಟ್ ಮೆನ್ಸ್ ODI ಬೌಲರ್ ಆಫ್ ದ ಇಯರನ್ನು ಮೊಹಮ್ಮದ್ ಶಮಿ ಅವ್ರಿಗೆ ಕೊಟ್ಟಿದ್ದಾರೆ. ಸಿಎಟ್ ಮೆನ್ಸ್ ಟೆಸ್ಟ್ ಬ್ಯಾಟರ್ ಆಫ್ ದ ಇಯರನ್ನು ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಕೊಡಲಾಗಿದೆ. ಸಿಎಟ್ ವುಮೆನ್ಸ್ ಇಂಡಿಯನ್ ಬೌಲರ್ ಆಫ್ ದ ಇಯರ್ಗೆ ದೀಪ್ತಿ ಶರ್ಮಾ ಅವ್ರಿಗೆ ಅವಾರ್ಡನ್ನು ಕೊಡಲಾಗಿದೆ. ಮೋಸ್ಟ್ ಮ್ಯಾಚಸ್ ಆಸ್ ಎ ಕ್ಯಾಪ್ಟನ್ ಇನ್ ವುಮೆನ್ T20 ಹಿಸ್ಟ್ರಿ ಅವಾರ್ಡನ್ನು ಹರ್ಮನ್ ಪ್ರೀತ್ ಕೌರ್ ಅವರಿಗೆ ಕೊಡಲಾಗಿದೆ. ಸಿಎಟ್ ಮೆನ್ಸ್ ಟೆಸ್ಟ್ ಬೌಲರ್ ಆಫ್ ದ ಇಯರ್ ರವಿಚಂದ್ರನ್ ಅಶ್ವಿನ್ ಅವರಿಗೆ ಕೊಡಲಾಗಿದೆ. ಹಾಗೆಯೇ ಮೇಯ್ನ್ ಅವಾರ್ಡು ಸಿಎಟ್ ಕ್ರಿಕೆಟರ್ ಆಫ್ ದ ಇಯರ್ ಅನ್ನು ರೋಹಿತ್ ಶರ್ಮಾ ಅವ್ರಿಗೆ ಕೊಡಲಾಗಿದೆ. ಸೊ ಇದಿಷ್ಟು ಅವಾರ್ಡ್ಗಳು ಸಿಎಟ್ ಅವರ ಕಡೆಯಿಂದ ಅವಾರ್ಡ್ ಫಂಕ್ಷನ್ನಲ್ಲಿ ಕೊಡಲಾಗಿದ್ದು. ಸೊ ಇದು ಅವಾರ್ಡ್ ಫಂಕ್ಷನಲ್ಲಿ ಯಾವ್ಯಾವ ಅವಾರ್ಡನ್ನು ಯಾರ್ಯಾರು ಗೆದ್ದಿದ್ರು ಅಂತ ಇದು ಇನ್ಫಾರ್ಮೇಷನ್. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ವಿಡಿಯೋ ಬೇಕಿದ್ರೆ ರಿಕ್ವೆಸ್ಟ್ ಮಾಡ್ಬೋದು ಕಮೆಂಟಲ್ಲಿ. ಥ್ಯಾಂಕ್ ಯು. ಇದಾಗಿತ್ತು ವಿಡಿಯೋ. ಥ್ಯಾಂಕ್ ಯು.